ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 2 ಇದರಲ್ಲಿ ಯಾವ ರೀತಿಯಾಗಿ HTML ಕೋಡಿಂಗನ್ನು ಟೈಪ್ ಮಾಡೋದು, ಸೇವ್ ಮಾಡೋದು ಮತ್ತು ಔಟ್ಪುಟ್ಟನ್ನು ಯಾವ ರೀತಿಯಾಗಿ ನೋಡಬೇಕು ಅನ್ನೋದನ್ನು ಆ ಕ್ಲಾಸದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸ್ದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 3. ಸೊ ಇದರಲ್ಲಿ ನಾನು ಹೌ ಟು ಯೂಸ್ H1 to H6 ಟ್ಯಾಗ್ಸ್ ಇನ್ HTML ಕೋಡಿಂಗ್, ಅಂದರೆ H1 to H6 ಟ್ಯಾಗ್ಗಳನ್ನು ನಾವು HTML ಕೋಡಿಂಗ್ದಲ್ಲಿ ಯಾವ ರೀತಿಯಾಗಿ ಉಪಯೋಗಿಸೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಪ್ರಾಕ್ಟಿಕಲಾಗಿ ನಿಮಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇಲ್ಲಿ ನಾನು ನೋಟ್ ಪ್ಯಾಡ್ದಲ್ಲಿ ಆಲ್ರೆಡಿ ಈ ಒಂದು HTML ಕೋಡಿಂಗನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒಂದು ಸ್ಟ್ರಕ್ಚರ್ ಪ್ರಕಾರ ಆದರೆ ಇಲ್ಲಿ HTML ಆನಂತರ ಹೆಡ್ ಬರ್ತದೆ, ಹೆಡ್ದಲ್ಲಿ ಟೈಟಲ್, ನಾ ಇಲ್ಲಿ ಒಂದು ಪ್ರೋಗ್ರಾಮ್ ನೇಮ್ ಏನಿದೆಪ್ಪ ಅಂದರೆ H1 to H6 ಇದೆ. ಸೊ ಅದಕ್ಕೆ ಟೈಟಲ್ ನೇಮ್ ಅದನ್ನು ಕೊಟ್ಟಿದ್ದೀನಿ. ಸೊ ಟೈಟಲ್ ಕ್ಲೋಸ್, ಹೆಡ್ ಕ್ಲೋಸ್. ಅದರ ನಂತರ ಇಲ್ಲಿ H1 to H6. ಸೊ ಇಲ್ಲಿ H1 to H6 ಅಂದರೆ H ಅಂದರೆ ಹೆಡ್ಡಿಂಗ್, H1 ಅಂದರೆ ಹೆಡ್ಡಿಂಗ್ 1, ಅದೇ ರೀತಿ ಹೆಡ್ಡಿಂಗ್ 2, ಹೆಡ್ಡಿಂಗ್ 3, ಹೆಡ್ಡಿಂಗ್ 4, ಹೆಡ್ಡಿಂಗ್ 5 ಮತ್ತು ಹೆಡ್ಡಿಂಗ್ 6. ಅಂದರೆ ಸೊ ಈ ಬರೆಯುವಂಥ ಮೆಥಡ್ ಯಾವುದಪ್ಪ ಅಂದರೆ ಇಲ್ಲಿ ಟ್ಯಾಗ್ದಲ್ಲಿ H1 ಹಾಕಬೇಕು. ಅದರ ನಂತರ ಇಲ್ಲಿ ಯಾವುದು ನಾವು ಮೆಸೇಜ್ ಬರಿಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಚಾಪ್ಟರ್ 1 ಅಂತ ಕೊಟ್ಟಿದ್ದೀನಿ. ಆಮೇಲೆ ಹೆಡ್ಡಿಂಗ್ ಕ್ಲೋಸ್ ಮಾಡ್ಕೋಬೇಕು. ಹೆಡ್ಡಿಂಗ್ 1 ಇಲ್ಲಿ ಕ್ಲೋಸ್ ಇದೆ, ಅದೇ ರೀತಿ ಹೆಡ್ಡಿಂಗ್ 2 ಕ್ಲೋಸ್, ಹೆಡ್ಡಿಂಗ್ 3, ಹೆಡ್ಡಿಂಗ್ 4, ಹೆಡ್ಡಿಂಗ್ 5, ಹೆಡ್ಡಿಂಗ್ 6 ಇಲ್ಲಿ ಓಪನ್ ಇದ್ದಿರ್ತವೆ, ಇಲ್ಲಿ ಕ್ಲೋಸ್ ಮಾಡ್ಕೋ. ಯಾಕೆ ಕ್ಲೋಸ್ ಮಾಡಬೇಕಂದ್ರೆ ಈ H1 ಇಲ್ಲಿ ಕ್ಲೋಸ್ ಮಾಡಿದಿಲ್ಲ ಅಂದ್ರೆ ಸೊ ಇದಕ್ಕೆ ಅಪ್ಲೈ ಆಗ್ತದೆ ಅದು. ಹೆಡ್ಡಿಂಗ್ ಅಂದರೆ ಇಲ್ಲಿ ಟೈಟಲ್ ನಾವೇನು ಕೊಟ್ಟಿರ್ತೀವಿ ಚಾಪ್ಟರ್ 1 ಇದು ದೊಡ್ಡ ಸೈಜಲ್ಲಿ ಬರ್ತದೆ. ಹೆಡ್ಡಿಂಗ್ 1 ಅಂದರೆ ಹೆಡ್ಡಿಂಗ್ 1ದಲ್ಲಿ ದೊಡ್ಡ ಸೈಜ್ ಫಾಂಟ್ ಸೈಜ ಒಂದು ಬಿಗ್ ಸೈಜ್ ಆಗಿ ಬರ್ತದೆ. ಆಮೇಲೆ H2 ಇದಕ್ಕಿಂತನೂ 1ಕ್ಕಿಂತನೂ ಸೈಜ್ ಕಮ್ಮಿ ಬರ್ತದೆ. ಆಮೇಲೆ 3 ಅದಕ್ಕಿಂತನೂ 2ಕ್ಕಿಂತನೂ ಕಮ್ಮಿ, ಆಮೇಲೆ 4 3ಕ್ಕಿಂತ ಕಮ್ಮಿ, 5 4ಕ್ಕಿಂತ ಕಮ್ಮಿ, 6 5ಕ್ಕಿಂತನೂ ಕಮ್ಮಿ. ಸೊ ಇಲ್ಲಿ ಏನಾಗ್ತದಪ್ಪ ಅಂದರೆ H1 ಅಂದರೆ ಫಾಂಟ್ ಸೈಜ್ ದೊಡ್ಡದಿರ್ತದೆ, H6 ಅಂದರೆ ಫಾಂಟ್ ಸೈಜ್ ಕಮ್ಮಿ ಇರ್ತದೆ. ಸೊ ಇವಾಗ ಇಷ್ಟೆಲ್ಲನೂ ನಾವು ಮಾಡಿದ ನಂತರ ಇಲ್ಲಿ ಪ್ರತಿಯೊಂದು ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಪ್ಯಾರಾಗ್ರಾಫ್ P ಅಂದರೆ ಪ್ಯಾರಾಗ್ರಾಫ್. ನಾವು H1 to H6 ಏನು ನಾವು ಮೆಸೇಜ್ ಬರೆದೇವಲ್ಲ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 6 ಬರೆದೇವಲ್ಲ. ಸೊ ಇದು ಔಟ್ಪುಟ್ ನೋಡಬೇಕಾದ್ರೆ ಒಂದಲ್ಲಿಂದ ಹೋಗ್ತದೆ. ಸೊ ಅದು ಒಂದಲ್ಲಿಂದ ಹೋಗಬಾರ್ದು, ನಮಗೆ ಎಲ್ಲನೂ ಲೈನ್ ಟು ಲೈನ್ ಬರಬೇಕಾಗಿತ್ತು. ಇಲ್ಲಿ ಪ್ಯಾರಾಗ್ರಾಫ್ P ಅಂತೇಳಿ ಕೊಡಬೇಕಾಗಿ ಟ್ಯಾಗ್ದಲ್ಲಿ. ಸೊ ಇಷ್ಟು ಮಾಡಿದ ನಂತರ ಇಷ್ಟೆಲ್ಲ ಟೈಪ್ ಮಾಡಿದ ನಂತರ ಇಲ್ಲಿ ಬಾಡಿ ಒಂದು ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ HTML ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಇಷ್ಟು ಕ್ಲೋಸ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೇವ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕಂಟ್ರೋಲ್ S ಮಾಡಿದ್ರೆ ಇಲ್ಲಿ ಸೇವ್ ಬರ್ತದೆ. ಸೊ ಇಲ್ಲಿ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನಮ್ಗೆ ಎಲ್ಲಿ ಬೇಕಲ್ಲಿ ಸೇವ್ ಮಾಡ್ಕೋಬೋದು. ನಾನು ಇಲ್ಲಿ ಲೋಕಲ್ ಡಿಸ್ಕ್ Fದಲ್ಲಿ ಮಾಡ್ತೀನಿ ಸೇವ. ಇಲ್ಲಿ ಹೆಡ್ಡಿಂಗ್ 1 ಅಂತೇಳಿ ಕೊಡ್ತೀನಿ. ಓಕೆ, ಹೆಡ್ಡಿಂಗ್ 1.html ಅಂತೇಳಿ ನಾನು ಇಲ್ಲಿ ಸೇವ್ ಮಾಡ್ತೀನಿ. ಹೆಡ್ಡಿಂಗ್ 1.html ಅಂತ ಸೇವ್ ಮಾಡಿ ಇಲ್ಲಿ ಓಕೆ ಇಲ್ಲಿ ಸೇವ್ ಕೊಡ್ತೀನಿ. ಸೊ ಹಾಗೆ ನೋಡ್ಕೋಬೋದು ಇಲ್ಲಿ ಹೆಡ್ಡಿಂಗ್ 1 ಅಂತೇಳಿ ಸೇವ್ ಆಗಿದೆ. ಓಕೆ, ಸೊ ಇದನ್ನು ಔಟ್ಪುಟ್ ಯಾವ ರೀತಿ ನೋಡೋದು, ಹೆಡ್ಡಿಂಗ್ 1 ಯಾವ ರೀತಿ ಬರ್ತದೆ, ಹೆಡ್ಡಿಂಗ್ 2, ಹೆಡ್ಡಿಂಗ್ 3, ಹೆಡ್ಡಿಂಗ್ 4, ಹೆಡ್ಡಿಂಗ್ 5, ಹೆಡ್ಡಿಂಗ್ 6 ಯಾವ ರೀತಿಯಾಗಿ ನಮ್ಮ ಸೈಜ್ ಫಾಂಟ್ ಸೈಜ್ ಕಾಣ್ತಾವಲ್ಲ ಅದನ್ನು ನೋಡ್ಕೋಬೇಕಾಗಿದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇಲ್ಲಿ ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡಿಕೊಂಡು ಇಲ್ಲಿ ಕಂಟ್ರೋಲ್ ಓ ಮಾಡಿದ ನಂತರ ಇಲ್ಲಿ ನಾವು ಇಲ್ಲಿ ಲೋಕಲ್ ಡಿಸ್ಕ್ Fದಲ್ಲಿ ನಮ್ಮ ಫೈಲ್ ಇಲ್ಲಿ ಬಂದಿದೆ ಹೆಡ್ಡಿಂಗ್ 1 ಅಂತೇಳಿ. ಸೊ ಇಲ್ಲಿ ಹೆಡ್ಡಿಂಗ್ 1 ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇವಾಗ ಏನಾಗಿದೆಪ್ಪ ಅಂದರೆ ಇಲ್ಲಿ ಚಾಪ್ಟರ್ 1 ಏನಿದೆ ಫಾಂಟ್ ಸೈಜ್ ಜಾಸ್ತಿ ಇದೆ, ಅದಕ್ಕಿಂತ ಸೈಜ್ ಯಾವ್ದು ಕಮ್ಮಿ ಇದೆ ಚಾಪ್ಟರ್ 2, ಅದಕ್ಕಿಂತ ಕಮ್ಮಿ ಚಾಪ್ಟರ್ 3, ಅದಕ್ಕಿಂತ ಕಮ್ಮಿ ಯಾವುದಿದೆ ಚಾಪ್ಟರ್ 4, ಅದಕ್ಕಿಂತ ಕಮ್ಮಿ ಚಾಪ್ಟರ್ 5, ಅದಕ್ಕಿಂತ ಕಮ್ಮಿ ಚಾಪ್ಟರ್ 6. ಸೊ ಈ ಪ್ರಕಾರ ಹೆಡ್ಡಿಂಗ್ 1 ಅಂದರೆ ಫಾಂಟ್ ಸೈಜ್ ದೊಡ್ಡ ಸೈಜ್ ಆಗಿ ಬರ್ತದೆ, ಬಿಗ್ ಸೈಜ್ ಬಂದಿರ್ತದೆ. H6 ಅಂದರೆ ಸ್ಮಾಲ್ ಸೈಜ್ ಆಗಿ ಇದ್ದಿರ್ತದೆ. ಸೊ ಈ ಪ್ರಕಾರ ನಾವು ನಮ್ಮ HTML ಕೋಡಿಂಗ್ದಲ್ಲಿ H1 to H6 ಟ್ಯಾಗ್ಗಳನ್ನ ನಾವು ಉಪಯೋಗಿಸ್ಕೊಳ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ಯಾವ ರೀತಿಯಾಗಿ ಒಂದು HTML ಕೋಡಿಂಗ್ದಲ್ಲಿ H1 to H6 ಟ್ಯಾಗ್ಗಳನ್ನು ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನು ಒಂದು ಪ್ರಾಕ್ಟಿಕಲ್ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಇಲ್ಲಿ ನಿಮಗೆ
ಒಂದು ಪ್ರೋಗ್ರಾಮನ್ನು ರೆಡಿ ಮಾಡಿ ರನ್ ಮಾಡಿ ತೋರಿಸಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.